ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಸಾಧಾರಣವಾಗಿ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬ ಡ್ರೈ ಆಗೋದು, ರಫ್ನೆಸ್ ಬರೋದು, ಸೊ ಪಿಂಪಲ್ಸ್ ಬರೋದು, ಪಿಂಪಲ್ ಮಾರ್ಕ್ಸ್ ಬರೋದು, ಹಾಗೆ ಮುಖದಲ್ಲಿ ಡಲ್ನೆಸ್ ಇರೋದು, ಗ್ಲೋನೆಸ್ಸೇ ಕಳ್ಕೊಂಡಿರೋದು. ಸೊ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಇದು ಎಲ್ಲ ಸೀಸನಲ್ಲಿ ನಾರ್ಮಲ್ ಆಗಿ ಬರುತ್ತೆ. ಆದರೆ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಸ್ಕಿನ್ ಡ್ರೈ ಆಗಿಬಿಟ್ಟು ಸ್ಕಿನ್ ಮೇಲೆ ಒಂಥರ ಬಿಳಿ ಚರ್ಮ ಬಂದ್ಬಿಡುತ್ತೆ. ಸೊ ಇವೆಲ್ಲ ಕಂಟ್ರೋಲ್ನಲ್ಲಿ ಇರಬೇಕು ಅಂದರೆ ನೋಡಿ, ನಾನು ಏನು ಅಪ್ಲೈ ಮಾಡಿಲ್ಲ ಆದರೂ ಕೂಡ ನೋಡಿ ನಾರ್ಮಲ್ ಆಗಿದೆ ಸ್ಕಿನ್. ಸೊ ಈ ರೀತಿಯಾಗಿ ಸ್ಕಿನ್ ಎಲ್ಲರಿಗೂ ಇರೋದಿಲ್ಲ, ಯಾಕೆಂದರೆ ಅವ್ರು ಯೂಸ್ ಮಾಡುವಂಥ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನೀವು ಎಲ್ಲ ಕಾಲದಲ್ಲಿ ಕೂಡ ಹೆಚ್ಚಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿದಾಗ ಶರೀರದಲ್ಲಿ ಹೆಚ್ಚಾಗಿ ನೀರಿತ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಯೂಸ್ ಮಾಡುವಂಥ ಫೇಸ್ ಪ್ಯಾಕ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕಾಗಿ ನಾನಿವತ್ತು ನಿಮಗೆ ಒಳ್ಳೆ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದು ಕೂಡ ಆದಷ್ಟು ಎಲ್ಲ ಮನೇಲಿ ಸಿಗುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿ ನಾವು ಈ ಫೇಸ್ ಪ್ಯಾಕ್ಗಳನ್ನ ತಯಾರಿಸ್ಕೋಬೋದು. ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಮೊಡವೆಗಳು ಹೋಗುತ್ತೆ, ಹೆಚ್ಚಾಗಿರ್ತಕ್ಕಂಥ ಡ್ರೈನೆಸ್ ಹೋಗುತ್ತೆ, ಸ್ಕಿನ್ನಲ್ಲಿ ಮೊಡವೆ ಕಲೆಗಳು ಹೋಗುತ್ತೆ, ಹಾಗೆ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ, ಅಂದರೆ ಒಂದು ಹೊಸ ಕಾಂತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಬನ್ನಿ ತಡ ಮಾಡದೆ ಈ ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ತಯಾರಿಸೋದು ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಬ್ಯೂಟಿ ಟಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾನು ಇನ್ನೂ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ನೀವು ಎಂಕರೇಜ್ ಮಾಡಿದವ್ರು ಆಗ್ತೀರಾ. ಈಗ ಒಂದು ಚಿಕ್ಕ ಬೌಲ್ನ ತಗೊಳ್ಳಿ, ಇದರಲ್ಲಿ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ. ಸೊ ಆನಂತರ ಇದಕ್ಕೆ 1/4 ಚಮಚದಷ್ಟು ಕಸ್ತೂರಿ ಅರಿಶಿನ. ಈ ಅರಿಶಿನ ಏನಾಗುತ್ತೆ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಅರಿಶಿನ ಪುಡಿನೇ ಉಪಯೋಗಿಸ್ಕೋಬೋದು. ಆನಂತರ ಇದಕ್ಕೆ ನಾನಿಲ್ಲಿ ಶ್ರೀಗಂಧದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಪುಡಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಒಂದು ವೇಳೆ ಇದು ಸಿಗಲಿಲ್ಲ ಅಂದರೆ ನೀವು ಕಟ್ಟಿಗೆನ ತೆಗೆದುಬಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಹಾಗೆ 1/4 ಚಮಚದಷ್ಟು ಅಲೋವೆರಾ ಜೆಲ್, ನಿಮ್ಮ ಮನೆ ಹತ್ತಿರ ಸಿಗುವಂಥ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಲಾಸ್ಟ್ನೇದಾಗಿ ಬಾದಾಮಿ ಎಣ್ಣೆ. ಸೊ ಇದು ಕೂಡ ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ. ಪ್ಯೂರ್ ಆಗಿರೋವಂಥ ಎಣ್ಣೆನ ತಗೊಳ್ಳಿ ಆದಷ್ಟು. ನಿಮ್ಮ ಹತ್ರ ಬಾದಾಮಿ ಎಣ್ಣೆ ಇಲ್ಲ ಅಂದ್ಕೊಂಡ್ರೆ ನೀವು ಒಲಿವ್ ಆಯಿಲ್ನ ಸಹ ಉಪಯೋಗಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ಇದಕ್ಕೆ ಮತ್ತೆ ನೀರೇನು ಹಾಕಬಾರ್ದು, ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ನೋಡಿ ಈ ರೀತಿ ಪೇಸ್ಟ್ ರೀತಿಯಾಗಿ ತಯಾರಿಸ್ಕೊಳ್ಳಿ. ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ನಿಮ್ಮ ಮುಖನ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆನಂತರ ಈ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಉಪಯೋಗಿಸಿದ್ವಿ. ಕಡಲೆ ಹಿಟ್ಟು ನಿಮ್ಮ ಮೊಡವೆಗಳನ್ನು, ಡೆಡ್ ಸ್ಕಿನ್ನ ನಿವಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಅರಿಶಿನ ಪುಡಿ ಹೊಸ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ, ಮೊಡವೆ ಕಲೆಗಳನ್ನು ನಿವಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಲೋವೆರಾ ಜೆಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮೊಡವೆಗಳನ್ನು ನಿವಾರಿಸುತ್ತೆ. ಹಾಗೆ ಸ್ಕಿನ್ನ ತುಂಬ ಸಾಫ್ಟ್ ಆಗಿರಿಸುತ್ತೆ, ಡ್ರೈ ಸ್ಕಿನ್ನ ಹೋಗ್ಲಾಡಿಸುತ್ತೆ. ಬಾದಾಮಿ ಎಣ್ಣೆ ಗೊತ್ತಿದೆ ಅಲ್ವಾ, ಬಾದಾಮಿ ಎಣ್ಣೆ ಡ್ರೈ ಸ್ಕಿನ್ನ ಹೋಗ್ಲಾಡಿಸ್ಲಿಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನೀವು ಈ ಪ್ಯಾಕ್ನ ಅಪ್ಲೈ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನೈಟ್ ಟೈಮ್ ಮಲಗುವಾಗ ಬಾದಾಮಿ ಎಣ್ಣೆನ ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿದ್ರೂ ಕೂಡ ಡ್ರೈ ಸ್ಕಿನ್ ಅನ್ನೋದು ಹೋಗುತ್ತೆ. ಅದ್ರ ನೆಕ್ಸ್ಟು ಶ್ರೀಗಂಧದ ಪುಡಿನ ಯೂಸ್ ಮಾಡಿದ್ದೀವಿ. ಇದು ಕೂಡ ಅಷ್ಟೇ ಮೊಡವೆಗಳನ್ನು ನಿವಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಚೆನ್ನಾಗಿ ಈ ರೀತಿ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಆ ರೀತಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಅಪ್ಲೈ ಮಾಡಾದ್ಮೇಲೆ ಇದನ್ನು ಒಂದು 20 ನಿಮಿಷ ಒಣಗಲಿಕ್ಕೆ ಬಿಡಬೇಕು. ಈಗ 20 ನಿಮಿಷ ಆಗಿದೆ. ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ನೋಡಿ, ವಾಶ್ ಮಾಡ್ಕೊಂಡು ಬಂದಮೇಲೆ ಈ ರೀತಿ ಆಗಿದೆ. ನೀವು ಬೇಕು ಅಂದರೆ ಸೋಪು, ಫೇಸ್ ವಾಶ್ ಹಾಕಿ ವಾಶ್ ಮಾಡ್ಬೋದು. ಸ್ಕಿನ್ ನೋಡ್ತಾ ಇದ್ರಲ್ವ ಎಷ್ಟು ಗ್ಲೋಯಿಂಗ್ ಆಗಿ ಸಾಫ್ಟ್ ಆಗಿದೆ ಅಂತ. ಪಕ್ಕಾ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಪ್ಯಾಕ್ನ ಯಾವ ರೀತಿಯಾಗಿ ತಯಾರಿಸ್ಕೊಳ್ಳೋದು ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ. ಇದನ್ನು ನೀವು ವಾರದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಸಾಕು. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು. ಹೆಚ್ಚಾಗಿ ಆಯಿಲಿ ಸ್ಕಿನ್ ಇತ್ತು ಅನ್ನೋರು ಆದಷ್ಟು ಈ ಪ್ಯಾಕ್ನ ಕಡಿಮೆ ಮಾಡಿ, ಯಾಕೆಂದರೆ ಇದರಲ್ಲಿ ನಾವು ಆಯಿಲಿ ಯೂಸ್ ಮಾಡಿರೋದ್ರಿಂದ ಇನ್ನೂ ಮುಖದಲ್ಲಿ ಆಯಿಲ್ನೆಸ್ ಜಾಸ್ತಿಯಾಗಿ ಪಿಂಪಲ್ಸ್ ಕೆಲವರಿಗೆ ಆಗುತ್ತೆ. ಸೊ ಅದಕ್ಕಾಗಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಪ್ಯಾಕ್ನ ಹುಡುಗರು ಸಹ ಉಪಯೋಗಿಸ್ಕೋಬಹುದು. ಮತ್ತು ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದಾ ಅಂತ ಹೇಳಿ ಕೆಲವರು ಕಾಮೆಂಟ್ ಎಲ್ಲ ಮಾಡ್ತಿರ್ತೀರ. ಚಿಕ್ಕ ಮಕ್ಕಳಿಗೆ ಇಂಥದ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ನ್ಯಾಚುರಲ್ ಆಗಿ ಯಾವ್ದು ಯೂಸ್ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ಬಾತ್ ಪೌಡರ್ನ ತೋರಿಸಿದ್ದೀನಿ, ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ದೊಡ್ಡವ್ರು ಯೂಸ್ ಮಾಡಬೇಕು, 18 ವರ್ಷ ಮೇಲ್ಪಟ್ಟವ್ರು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ.
ಹಾಗೆ ನೀವು ಯಾವ ಟೈಮ್ನಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬಹುದು. ಇದನ್ನ ನೈಟ್ ಟೈಮ್ ಅಪ್ಲೈ ಮಾಡಿ ಮಲಗಿಬಿಟ್ರೆ ಸೊ ನಿಮ್ಮ ಬೆಡ್ ಎಲ್ಲ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕಾಗಿ ಆದಷ್ಟು ಬೆಳಗಿನ ಟೈಮಲ್ಲೇ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ 100% ರಿಸಲ್ಟ್ ಸಿಗುತ್ತೆ. ಸೊ ವಾರದಲ್ಲಿ 2 ಸಲ ಕಂಪಲ್ಸರಿಯಾಗಿ ಯೂಸ್ ಮಾಡಿ ನೋಡಿ. ಸೊ ರಿಸಲ್ಟ್ ನೀವೇ ನೋಡ್ತೀರಾ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಬ್ಯೂಟಿ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಇದೇ ರೀತಿಯಾದಂತಹ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.